ಅತ್ತೆ ಬಿಡಿ ಅತ್ತೆ. ಈಗ ಸುಮ್ಮನೆ ಕೂತ್ಕೊಳಕ್ ಏನ್ ತಗೋತೀಯ ನೀನು? ಇರು ಒಂದ್ ನಿಮಿಷ, ಬಂದ್ಬಿಡ್ತಾನೆ. ಅಮ್ಮ ಪುಷ್ಪ ಬಂದ್ಯಾ? ಬೇಗ ಬರಕ್ ಆಗ್ಲಿಲ್ವೇನೋ ನಿನ್ಗೆ? ಎಷ್ಟೊತ್ತು ಮಾಡ್ತೀಯಾ? ಅಲ್ಲಿ ನೋಡು, ಅಲ್ಲಿ ಅವಳು ಎಷ್ಟು ಸುಸ್ತಾಗಿದ್ದಾಳೆ ಅಂತ. ಪುಷ್ಪನ ಹೆರಿಗೆಗೂ ದುಡ್ಡು ಬೇಕಲ್ವೇನೋ? ಹಾಗಂತ ಈಗ ಇದನ್ನು ಹೊಡೆಯೋದು ಬೇಡ. ಆದರೆ ಟೆಸ್ಟಿಗೆ ತಗೋ, ಇದರಲ್ಲಿ 5,000 ಇದೆ. ಬೆಳಗ್ಗೆ ದತ್ತು ಹತ್ರ ಪುಷ್ಪ ಹೆಸರಲ್ಲಿ ಸುಳ್ಳು ಹೇಳಿ ದುಡ್ಡು ತಗೊಂಡೆ. ಈಗ ನೋಡಿದ್ರೆ ಇವಳು ನಿಜವಾಗ್ಲೂ ಹುಷಾರಿಲ್ವಲ್ಲ. ಛೇ ಪುಷ್ಪ, ಏನಾಯ್ತು ನಿನಗೆ? ಏನು ಆಗಿಲ್ಲ ರೀ. ಅತ್ತೆ ಹೇಳಿದ್ರೆ ಕೇಳ್ತಾನೆ ಇಲ್ಲ. ಕಷಾಯ ಎಲ್ಲ ಮಾಡಿಕೊಟ್ರು. ಈಗ ನೋಡಿ ಪಾದ ಊದಿದೆ ಅಂತ ಕಾಲು ಊದ್ತಿದ್ದಾರೆ. ನೀವಾದ್ರೂ ಹೇಳ್ರಿ. ಅಮ್ಮ ಬಿಡು ನೀನು, ನಾನು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ರೀ, ನೀವು ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಆಸ್ಪತ್ರೆ ಕರ್ಕೊಂಡು ಹೋಗುವಂಥದ್ದು ಏನೂ ಆಗಿಲ್ಲ. ಗಾಬರಿ ಆಗ್ಬೇಡಿ ಅಂದ್ರೆ ಹೇಗ್ ಪುಷ್ಪ? ಅವ್ನು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಡಿ, ನೀನ್ ಮೊದಲು ಆಸ್ಪತ್ರೆಗೆ ಹೋಗ್ಬಾ. ನನ್ಗೂ ಸಮಾಧಾನ, ಎಲ್ರಿಗೂ ಸಮಾಧಾನ. ಮೆತ್ತಿ ಎಪ್ಸೋ ಎಪ್ಸ ಎಪ್ಸ ಎಪ್ಸ. ಅಮ್ಮ, ನಾನು ಆಲ್ರೆಡಿ ಡಾಕ್ಟರ್ ಹತ್ರ ಹೆಸರು ಬಸ್ ಬಂದಿದ್ದೀನಿ. ನೀನ್ ಬಾ ಪುಷ್ಪ, ಹೊರಡೋಣ. ಒಂದ್ ನಿಮಿಷ ಕಣ, ನಾನು ಸೀರೆ ಬದಲಾಯಿಸ್ಕೊಂಡ್ ಬಂದ್ಬಿಡ್ತೀನಿ. ನಾನು ಬರ್ತೀನಿ ಜೊತೆಲಿ. ಅಮ್ಮ ಅಷ್ಟೆಲ್ಲ ಟೈಮ್ ಇಲ್ಲ, ಹೊರಗಡೆ ಕ್ಯಾಬ್ ಕಾಯ್ತಾ ಇದೆ, ತಡ ಆಗುತ್ತೆ. ಬಾ ಪುಷ್ಪ. ಸರಿ ಸರಿ, ಲೇಟ್ ಆಗೋದ್ ಬೇಡ. ಇರು ಒಂದ್ ನಿಮಿಷ ಇರು. ವಿಶ್ವ ನೋಡ, ಈ ಬ್ಯಾಗಲ್ಲಿ ಜೀರಿಗೆ ನೀರು, ಆಮೇಲೆ ಇದು ಕಷಾಯ ಎಲ್ಲ ಇಟ್ಟಿದ್ದೀನಿ. ದಾರಿ ಉದ್ದಕ್ಕೂ ಅವಳಿಗೆ ಕುಡಿಸ್ತಾ ಕರ್ಕೊಂಡು ಹೋಗು. ತಗೋ ತಗೋ, ಅವಳು ಬೇಡ ಅಂತಾಳೆ, ಬಲವಂತ ಮಾಡಿ ಕುಡಿಸು. ಸರಿ ಆಯ್ತಾ? ಬಾ ಪುಷ್ಪ. ಹುಷಾರ್. ಹೋದ ತಕ್ಷಣ ಫೋನ್ ಮಾಡೋ ನನಗೆ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ತರ್ತೀನಿ ಇರು. ಬಂದೆ. ಈ ವಿಶ್ವ ತಿಳಿ ತಗೋ, ಇದಿಟ್ಕೋ. ಏನಾದ್ರೂ ಬೇಕಾಗತ್ತೆ. ಇದೆಲ್ಲ ಏನು ಬೇಡ. ಇಟ್ಕೊಳ್ಳೋ, ಅಲ್ಲಿ ಏನಾದ್ರೂ ಅಗತ್ಯ ಬೀಳುತ್ತೆ. ಅಮ್ಮ ಏನು ಬೇಡ, ನನ್ನ ಹತ್ರ ಇದೆ, ನಾನು ನೋಡ್ಕೋತೀನಿ. ನೀನು ಮನೆ ಕಡೆ ಹುಷಾರು. ನಂದು ಬಿಡೋ, ನಾನು ನೋಡ್ಕೋತೀನಿ. ಪುಷ್ಪನ್ ಜೋಪಾನವಾಗಿ ಕರ್ಕೊಂಡು ಹೋಗ್ಬಾ. ಇವಳನ್ನ ಡಾಕ್ಟರ್ ಹತ್ರ ಮಾತಾಡಕ್ ಬಿಡ್ಬೇಡ. ಇವಳು ನಾನು ಚೆನ್ನಾಗಿದ್ದೀನಿ, ಏನು ಬೇಡ ಅಂತ ಹೇಳ್ಬಿಡ್ತಾಳೆ. ನೀನೇ ಮಾತಾಡು, ಎಲ್ಲ ವಿವರಿಸಿ ಹೇಳು. ಇಲ್ಲ ಅಂದ್ರೆ ನೀನು ಫೋನ್ ಮಾಡ್ಕೊಡು, ನಾನೆಲ್ಲ ಹೇಳ್ತೀನಿ. ಆಮೇಲೆ ಏನೇನು ಟೆಸ್ಟ್ಗಳು ಬೇಕೋ ಎಲ್ಲ ಮಾಡಿಸ್ಬಿಡು. ಸರಿ ಬಿಡಮ್ಮ, ನಾನು ನೋಡ್ಕೋತೀನಿ. ನೀನೇನು ಚಿಂತೆ ಮಾಡಬೇಡ. ಬಾ ಪುಷ್ಪ. ಕ್ಯಾಬ್ ಕಾಯ್ತಾ ಇದೆ, ಹೋಗು. ಫೋನ್ ಮಾಡು, ಕಾಯ್ತಾ ಇರ್ತೀನಿ ನಾನು. ತಾಯಿ ಮಗು ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಆಹಾ, ಎಂತ ಜೋಡಿ. 100 ಕಾಲ ಹೀಗೆ ಇರಿ. ವಿರಾಜ್, ಆ ಪ್ರಾಬ್ಲಮ್ಸ್ನೆಲ್ಲ ಲಿಸ್ಟ್ ಮಾಡಬೇಕು ಅಂತ ಹೇಳಿದೆಯಲ್ಲ, ಇದೆಲ್ಲ ಲಿಸ್ಟ್ ಆಗಿದೆ. ಇದನ್ನೆಲ್ಲ ಇವತ್ತೇ ಅಡ್ರೆಸ್ ಮಾಡಬೇಕು. ಸರಿ. ಮಸಾಲೆ ಟೇಸ್ಟ್ ಏನೋ ಚೇಂಜ್ ಆಗಿದೆ ಅಂತ ಹೇಳಿದಂತಲ್ವಾ? ಹಿಂಗೆ ಚೇಂಜ್ ಮಾಡಿದ್ರಂತೆ, ಅದಕ್ಕೆ ಹಳೆ ಹಿಂಗೆ ಯೂಸ್ ಮಾಡಿ ಅಂತ ಹೇಳಿದ್ದೀನಿ. ಸರಿ, ಈಗ ಇದಕ್ಕೆ ಪ್ರೆಸೆಂಟೇಷನ್ ರೆಡಿ ಮಾಡಬೇಕು. ಮಾಡು. ಮನ್ಸೆಲ್ಲೋ ಇದ್ರೆ ಆಫೀಸ್ಗೆ ಯಾಕೆ ಬಂದಿದ್ಯಾ? ಸರಿ ವಿರಾಜ್, ಕೇಳಿಸ್ಕೊಂಡೆ ಕಣ. ಪ್ರಾಬ್ಲಮ್ ಎಲ್ಲ ಲಿಸ್ಟ್ ಮಾಡಿದ್ಯಾ, ಹಿಂಗೆ ಚೇಂಜ್ ಮಾಡಿಸಿದ್ಯಾ, ಪ್ರೆಸೆಂಟೇಷನ್ ರೆಡಿ ಮಾಡಬೇಕು. ಕರೆಕ್ಟ್? ಮತ್ತೆ ಯಾಕೆ ಎಲ್ಲೋ ತೇಲಾಡ್ತಿರೋ ಥರ ಮಾತಾಡ್ತಾ ಇದೆಯಾ? ನೀನು ಹೇಳಿರೋ ಪ್ರೆಸೆಂಟೇಷನ್ ನಾನು ಆಲ್ರೆಡಿ ಮಾಡಾಗಿದೆ. ಈಗ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿರೋ ಮಿಸ್ ಮೂಗುತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಬಿಡ. ಆಹಾ, ಅವಳು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಿಗೆ ಅವಳ ಬಗ್ಗೆ ಜಪ ಮಾಡ್ಕೊಂಡು ಕೂತಿದ್ಯಾ. ಅಲ್ಲ ಕಣ್ಣು, ನಾನು ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ಒಂದಿನ ಆದರೂ ನನ್ನ ನೆನೆಸ್ಕೊಂಡಿದ್ದೇನೋ? ನೆನ್ಸ್ಕೊಂಡಿದ್ದೀನಲ್ಲ. ಯಾವಾಗ? ಮತ್ತೆ ಪ್ರಾಬ್ಲಮ್ ಬಂದಾಗ. ಆ ಥರ ಅಲ್ಲ, ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ಯಾ ಅವಿ, ಥ್ಯಾಂಕ್ ಯು ಅಂತ ಏನಾದ್ರು ಗಿಫ್ಟ್ ಕೊಡಬೇಕು. ಗಿಫ್ಟಾ? ಹ್ಞೂ, ಮತ್ತೆ ನಮ್ಮದೇ ಸರಿ ಮಾಡ್ಕೊಳ್ಳೋಕೆ 1000 ಸಮಸ್ಯೆಗಳಿರುತ್ತೆ. ಅಂಥದ್ರಲ್ಲಿ ನಿನಗೆ ಕೇಳಿ ನಿನಗೆ ಪರಿಹಾರ ಕೊಡಲ್ವಾ? ಅಲ್ವಾ? ನನ್ನ ಸಮಸ್ಯೆಗೆ ಸಮಾಧಾನ ಮಾಡೋದು ಕಷ್ಟನೇ. ಸದ್ಯ ಈಗಲಾದರೂ ಗೊತ್ತಾಯ್ತಲ್ಲ. ಹೌದು, ಗಿಫ್ಟ್ನ ಕೊಡಲೇಬೇಕು.